ನನ್ನ ಹೊಟ್ಟೆಯಲ್ಲಿ ಬಂದ ಸರ್ವ ಪರೀಕ್ಷೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವು. ಯಾಕಮ್ಮ ನನ್ನ ಕಣ್ಣಲ್ಲಿ ಕಣ್ಣೀರು? ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿಯಪ್ಪ ಅಮ್ಮ, ಸಂತೋಷಕ್ಕಾಗಿ ಯಾವತ್ತೂ ನಿನ್ನ ಕಣ್ಣೀರು ಹಾಕ್ಬಾರ್ದಮ್ಮ. ಮೊದಲಿಗೆ ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನೀವಿಬ್ಬರು ಯಾವ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಮರ್ತಿದ್ದೀರಿ ಅಂತ ಕಾಣಿಸುತ್ತೆ. ಅಮ್ಮ, ನನ್ನ ಹುಟ್ಟುಹಬ್ಬದ ದಿವಸ ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯೋದನ್ನ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳುವುದಿಲ್ಲ. ಆ ಮಾತಿಗೆ ನೀವು ಉತ್ತರ ಕೊಟ್ಟರೆ ಮಾತ್ರ ನಾನು ಈ ಹಾಲು ಕುಡಿಯುವುದು. ನಿನ್ನ ಮಾತು ಯಾವುದು? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿವಸ ನಾನು ಮಾಡಿದ ತಪ್ಪನ್ನು ಮುಚ್ಚಿಡದೆ ನಿಮ್ಮ ಮುಂದೆ ಹೇಳಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಚತ್ತರಿದ್ದಾರೆ ಎಂತ ತಾಯಿ ಚತ್ತುಗಳೆಂಬ ನಂಬಿಕೆ ನನ್ನಲ್ಲಿದೆ. ಎತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ಬಂಧಿಸುತ್ತಾರೆ ಕವಿಗಳ ಮಾಡಿ ಕೂಗಿ ಕೂಗಿ ಹೇಳ್ತಿದೆಯಮ್ಮ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಆ ಒಂದು ತಪ್ಪನ್ನು ನೀವು ಕ್ಷಮಿಸಲೇಬೇಕಮ್ಮ. ನೀನು ಮಾಡಿದ ತಪ್ಪು ಯಾವುದು ಅಂತ ನನಗೂ ಗೊತ್ತಾಗಬೇಕಿಲ್ಲ. ಏನು? ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಎಂದ ತಂದೆ ತಾಯಿಯ ಕಂದನಾಗಿ ನಾನು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಅದು ಏನೆಂದರೆ ನಮ್ಮನ್ನೇ ನೆಟ್ಟಿದ ಒಂದು ಬಡ ಕುಟುಂಬದ ಎಲ್ಲರೂ ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿದರೆ ಸಾಧ್ಯವಾದಮ್ಮ. ಆ ಸಾವಿಗೆ ನಾನೇ ಕಾರಣವನ್ನು ಅಮ್ಮ ಯಾರಿಗೂ ಗೊತ್ತಿಲ್ಲಮ್ಮ ಈ ವಿಷಯ. ಅಮ್ಮ, ಇವತ್ತು ನಿನ್ನ ಮುಂದೆ ಈ ವಿಷಯವನ್ನು ನಾನು ಒಪ್ಕೊಳ್ತಾ ಇದ್ದೀನಮ್ಮ. ಅಮ್ಮ, ಈ ಒಂದು ಮಾತನ್ನು ನಾನು ಚರ್ಚಮ್ಮ. ಬೇಕು ಕೈ ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡಿಲ್ಲ ಅಂತ ಅನ್ಕೊಂಡಿರ್ತಾನೆ. ಅಂದ್ರೆ ಈ ವಿಷಯದಲ್ಲಿ ಮುಂಚೆನೆ ಬಂದಿರಲ್ಲ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ನೀನು ಹೇಳಿದಲ್ಲ, ನಿನ್ನಿಂದ ತಿಳ್ಕೊಂಡೆ. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೇನಮ್ಮ. ಇಂಥ ತಪ್ಪನ್ನು ನಾನು ಯಾವತ್ತೂ ಮಾಡಲಾರಮ್ಮ. ಈ ಜಗತ್ತಿನಲ್ಲಿ ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಬೇರೆ ಹೆಣ್ಣು ಮಕ್ಕಳನ್ನು ನನ್ನ ಎತ್ತ ತಾಯಿಯಂತೆ ಕಾಣ್ತದಮ್ಮ. ನನ್ನ ಎತ್ತ ತಾಯಿಯಂತೆ ಕಾಣ್ತದೆ. ಈ ಜಗತ್ತಿನಲ್ಲಿ ಕಾಣುವ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ ತಂಗಿಯರಂತೆ ಕೆಳಗಟ್ಟಿನಮ್ಮ. ನನ್ನ ಅಕ್ಕ ತಂಗಿಯರಂತೆ ಕಾಣುತ್ತೇನಮ್ಮ. ಅಮ್ಮ, ಈ ಒಂದು ತಪ್ಪನ್ನು ನಾನು ಕ್ಷಮಿಸಬೇಕಮ್ಮ. ಈ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ. ನನ್ನ ಮಗನಾಗಿ ಬದುಕು, ನನ್ನ
ಮಾತನಾಡಮ್ಮ, ಯಾಕೆ ಮೌನವಾಗಿ ನಿಂತಿರಮ್ಮ? ನಂದೀಶ, ದೈವ ದೂರಾದರೆ ದೇವರು ಬಂದು ಕಾಪಾಡಲ್ಲ. ನಿನ್ನ ಪಾಲಿಗೆ ನಾನು ದೇವರಾಗಿ ನಿಂತರೂ ಉಳಿದುಕೊಳ್ಳುವ ಭಾಗ್ಯ ನೀನು ಪಡೆದುಕೊಳ್ಳಬಹುದು. ಹೀಗಿದ್ದಾಗ ನಾನು ಏನಂತ ಆಶೀರ್ವಾದ ಮಾಡಲಿ ಮಾತೇಶ? ನಾನು ಏನಂತ ಆಶೀರ್ವಾದ ಮಾಡಲಿ? ನೋಡಿ, ಮಕ್ಕಳಿಗಿಂತ ತಾಯಿ ದೊಡ್ಡವರು. ದೊಡ್ಡವರ ಮಾತನ್ನು ಪಾಲಿಸಬೇಕಾಗಿದ್ದು ಚಿಕ್ಕವರ ಕರ್ತವ್ಯ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಆಯ್ತಮ್ಮ, ಎದ್ದವಳ ಆಸೆ ಕೇಳಬೇಕು. ಅಮ್ಮ, ತೆಗೆದುಕೊಂಡು ಮಾಡು. ಈಗಲಾದರೂ ನಿನಗೆ ಸಂತೋಷವಾಯ್ತೇನಮ್ಮ? ಅಮ್ಮ, ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ಅಮ್ಮ